ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಚಿಕ್ಕಮೇಳಕ್ಕೆ ವಿಶಿಷ್ಟ ಸ್ಥಾನವಿದೆ. ಇದು ಯಕ್ಷಗಾನ ಕಲೆಯ ಸರಳವಾದರೂ ಅತ್ಯಂತ ಮನಮೋಹಕ ರೂಪವಾಗಿದ್ದು, 4 ಅಥವಾ 5 ಜನ ಕಲಾವಿದರ ತಂಡ ಮನೆ ಮನೆಗೆ ತೆರಳಿ ಅಲ್ಪಾವಧಿಯಲ್ಲಿ ಭಕ್ತಿ, ಸಂಸ್ಕೃತಿ ಮತ್ತು ಮನರಂಜನೆಯ ಸಂಗಮವಾದ ಪ್ರದರ್ಶನವನ್ನ ನೀಡುತ್ತದೆ. ಈ ಸಂಪ್ರದಾಯವನ್ನ ಗೆಜ್ಜೆನಾದ ಸೇವೆ ಎಂದು ಕೂಡ ಕರೆಯಲಾಗುತ್ತದೆ. ಪತ್ತನಾಜಿಯ ನಂತರ ಮಳೆಗಾಲದಲ್ಲಿ ಯಕ್ಷಗಾನದ ದೊಡ್ಡ ಮೇಳಗಳ ಪ್ರದರ್ಶನಗಳು ನಡೆಯದ ಸಮಯದಲ್ಲಿ ಕಲಾವಿದರು ತಮ್ಮ ಕಲಾ ಸೇವೆಯನ್ನ ಮುಂದುವರಿಸುವುದರ ಜೊತೆಗೆ ಜೀವನೋಪಾಯಕ್ಕಾಗಿ ಚಿಕ್ಕ ಮೇಳದ ಮೂಲಕ ಜನರನ್ನ ತಲುಪುತ್ತಾರೆ. ಸಂಜೆಯ ವೇಳೆಯಲ್ಲಿ ಮನೆಗಳ ಅಂಗಳದಲ್ಲಿ ಮೊಳಗುವ ಚೆಂಡೆಯ ನಾದ, ಗೆಜ್ಜೆಗೆ ತಕ್ಕಂತೆ ಝೇಂಕರಿಸುವ ಗೆಜ್ಜೆಯ ಸದ್ದು, ಭಾವಪೂರ್ಣ ಅಭಿನಯ ಮತ್ತು ಭಕ್ತಿ ರಸದಿಂದ ಕೂಡಿದ ಹಾಡಿಗಳು ಮನೆಯ ವಾತಾವರಣವನ್ನೇ ದೈವಿಕವಾಗಿ ಪರಿವರ್ತಿಸುತ್ತವೆ. ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ, ಯಕ್ಷಗಾನದ ಶ್ರೀಮಂತ ಪರಂಪರೆ ನಮ್ಮ ಸಂಸ್ಕೃತಿ ಹಾಗೂ ಜನಪದ ಕಲೆಯನ್ನ ಮುಂದಿನ ಪೀಳಿಗೆಗೆ ಜೀವಂತವಾಗಿರಿಸುವ ಅಮೂಲ್ಯ ಸೇತುವೆಯಾಗಿ ಚಿಕ್ಕಮೇಳ ಇಂದಿಗೂ ಕರಾವಳಿಯ ಜನಮನದಲ್ಲಿ ತನ್ನದೇ ಆದ ಸ್ಥಾನವನ್ನ ಉಳಿಸಿಕೊಂಡಿದೆ.